ಕೆಲವರಿಗೆ ಆ ಭಗವಂತ ಅದ್ಯಾಕೆ ಅಷ್ಟೊಂದು ಕ್ರೂರ ಮನಸ್ಥಿತಿಯನ್ನ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬಳು ಮುದ್ದಿನ ಶ್ವಾನದ ವಿಚಾರದಲ್ಲಿ ನಡ್ಕೊಂಡಂಥ ರೀತಿ ಮನುಷ್ಯತ್ವವನ್ನೇ ನಾಚಿಸುವ ಹಾಗಿದೆ. ಕ್ಯೂಟ್ ಡಾಗ್ ಅನ್ನ ಪ್ರೀತಿಯಿಂದ ನೋಡ್ಕೊಳ್ಳುವುದಕ್ಕೆ ಅಂತ ಸಂಬಳ ಕೊಟ್ಟು ನೇಮಿಸಿದ್ದಂತಹ ಮಹಿಳೆ ಆ ಶ್ವಾನವನ್ನ ನಿರ್ದಯವಾಗಿ ಸಾಯಿಸಿಬಿಟ್ಟಿದ್ದಾಳೆ. ಆ ದೃಶ್ಯ ಎಂಥವರ ಹೃದಯವನ್ನು ಕೂಡ ಕಲಕಿ ಬಿಡುತ್ತೆ. ಎಂತ ಕಟುಕೀನಪ್ಪ ಇವಳು. ಈ ದೃಶ್ಯವನ್ನ ನೋಡಿದ್ರೆ ಎದೆ ಜಲ್ಲನಿಸುತ್ತೆ, ಕೆಟ್ಟ ಕೋಪಾನೂ ಬರುತ್ತೆ, ಹಾಗೆ ಮರುಕವೂ ಹುಟ್ಟುತ್ತೆ. ಪಾಪ, ಈ ಮೂಕ ಪ್ರಾಣಿ ಮೇಲೆ ಎಂತ ಕ್ರೌರ್ಯ ಮೆರೆದಿದ್ದಾಳೆ ಈ ಪಾಪಿ. ಛೆ, ಈಕೆ ಅಟ್ಟಹಾಸಕ್ಕೆ ಈ ಕ್ಯೂಟ್ ಡಾಗ್ ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ. ಲಿಫ್ಟ್ನಲ್ಲಿ ಮಹಿಳೆ ಅಟ್ಟಹಾಸ, ಮುದ್ದು ನಾಯಿ ಮರಿ ಸಾವು, ಗೂಫಿ ಕೇರ್ ಟೇಕರ್ನಿಂದಲೇ ಕೊಲೆ, ಆಮೇಲೆ ಡ್ರಾಮಾ. ಗೂಫಿ ಹೆಸರಿಗೆ ತಕ್ಕಂತೆ ಮುದ್ದು ಮುದ್ದಾಗಿರೋ ನಾಯಿ ಮರಿ ತುಂಟಾಟವಾಡುತ್ತಾ ಚೇಷ್ಟೆ ಮಾಡುತ್ತಾ ತನ್ನ ಮಾಲಕಿ ರಾಶಿ ಜೊತೆ ಮಗುವಂತೆ ಇದ್ದ ಕ್ಯೂಟ್ ಪೆಟ್. ರಾಶಿ ಕೂಡ ಅಷ್ಟೇ, ತನ್ನ ಮುದ್ದು ಪೆಟ್ ಜೊತೆ ಸದಾ ಆಟವಾಡ್ತಾ ಕಾಲ ಕಳೀತಾ ಇದ್ರು. ಅಷ್ಟೇ ಅಲ್ಲ, ತಾನಿಲ್ಲದಾಗ ಒಂಟಿತನ ಕಾಡಬಾರ್ದು ಅಂತ ಗೂಫಿಗಾಗಿ ಕೇರ್ ಟೇಕರ್ ಅನ್ನ ಕೂಡ ಇಟ್ಟಿದ್ರು. ಆದ್ರೆ ನಾಯಿ ಸಾಕೋಕೆ ಅಂತ ಸಂಬಳ ತೆಗೆದುಕೊಂಡು ಮನೆಗೆ ಎಂಟರಾದ ಈ ಪಾಪಿ ಪುಷ್ಪಲತಾ ಮಾಡಿದ್ದು ನೀಚಾತಿ ನೀಚ ಕೃತ್ಯ. ಬೆಂಗಳೂರಿನ ಬಗಲೂರಿನ ಅಪಾರ್ಟ್ಮೆಂಟ್ನಲ್ಲಿ ಅಕ್ಟೋಬರ್ 31ರಂದು ರಾಶಿ ಸಾಕಿದ್ದ 2 ನಾಯಿಗಳನ್ನ ಪುಷ್ಪಲತಾ ಲಿಫ್ಟ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ಲು. ಈ ವೇಳೆ ಏಕಾಏಕಿಯಾಗಿ ಗೂಫಿ ಎಂಬ ನಾಯಿ ಮರಿಯನ್ನ ಎತ್ತಿ ನೆಲಕ್ಕೆ ಬಟ್ಟೆ ಒಗೆದಂತೆ ಬಡಿದಿದ್ದಾಳೆ. ಮಹಿಳೆ ಅಟ್ಟಹಾಸಕ್ಕೆ ನಾಯಿ ಮರಿ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದೆ. ಇಷ್ಟಾದ ಮೇಲೆ ನಾಯಿ ಲಿಫ್ಟ್ನಿಂದ ಹೊರಗೆ ಹೋಗಿ ಬಿತ್ತು ಅಂತ ಪುಷ್ಪಲತಾ ಕಥೆ ಕಟ್ಟಿದ್ದಾಳೆ. ಅನುಮಾನ ಬಂದು ಮಾಲಕಿ ರಾಶಿ ಸೆಕ್ಯೂರಿಟಿ ಬಳಿ ವಿಚಾರಿಸಿದಾಗ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಪಾಪಿ ಪುಷ್ಪಲತಾ ಅಟ್ಟಹಾಸ ಬೆಳಕಿಗೆ ಬಂದಿದೆ. ನನಗೆ ಗೊತ್ತಿಲ್ಲ ಮೇಡಮ್, ಅಂದರೆ ನಾವು ಅವರನ್ನು ನಾಯಿ ನೋಡ್ಕೊಳ್ಳೋಕೆ ಅಂತ ಇಟ್ಟಿದ್ವಿ. ಇಷ್ಟು ಹೇಳಿದ್ವಿ, ನಾಯಿ ಅಂದರೆ ಅಕ್ಕ ನನಗೆ ನಾಯಿ ಮುಖ್ಯ, ಅದೆಲ್ಲ ಹೇಳಿದ್ವಿ. ಯಾಕೆ ಏನು ಅದ್ರ ಜೊತೆ ಉತ್ತರನೇ ಇಲ್ಲ. ಅದಕ್ಕೆ ಸ್ಟೇಷನಿಗೆ ಹೋಗ್ಬೇಕಾದ್ರೆ ಸ್ಟೇಷನಲ್ಲಿ ಕೂಡ ಕೇಳಿದ್ರು, ಯಾಕೆ ನಿಮಗೆ ದ್ವೇಷ ಆಯ್ತಾ, ಓನರ್ ಮೇಲೆ ದ್ವೇಷ ಆಯ್ತಾ, ನಾಯಿ ಕಚ್ಚಿತ, ಯಾವುದಕ್ಕೂ ಉತ್ತರನೇ ಇಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದಾರೆ ಹಿಂಗೇನೆ. ಯಾವುದು ಅಂದ್ರೆ ನಿಮ್ಮ ಮತ್ತೆ ಆಕೆ ಮಧ್ಯೆ ಏನಾದ್ರು ಜಗಳ ಆಗಿತ್ತು, ಅದನ್ನೇನಾದ್ರು ನಾಯಿ ಮೇಲೆ ತಿಳಿಸೋದು? ಯಾವುದು ಜಗಳನೇ ಆಗಿಲ್ಲ. ನನಗೆ ಅಂದರೆ ನೋಡಿ, ನನಗೆ ಈಗ ಡೌಟ್ ಬರಬೇಕಿತ್ತು, ನನಗೇನೆ ಡೌಟೇ ಬರಲಿಲ್ಲ. ನಾನು ಸುಮ್ಮನಾದ್ರೂ ಬಂದು ಇಲ್ಲಿ ಕೇಳಿದ್ದು CC ಕ್ಯಾಮ್ರಾ ನೋಡ್ಬೋದಾ ಅಂತ. ಅದು ಕೂಡ ಅವ್ರು ಡೌಟ್ ಮೇಲೆ ಕೇಳಿದಲ್ಲ. ನಾನು ಬಂದು ನೋಡ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗೋಗ್ಬಿಟ್ಟಿದೆ. ಅಂದರೆ ಏನು ಮಾಡೋದು ಇವ್ರನ್ನ. ಅಷ್ಟು ತನಕ ಮನೆಯಲ್ಲೇ ಇದ್ರು ಅವರು. ನಾನು ಏನು ನೆನೆಸಲಿಲ್ಲ, ಸೀದಾ ನಾನು ಪೊಲೀಸ್ ಸ್ಟೇಷನ್ ಹೋಗಿ ರಾತ್ರಿನೇ ಹೋಗ್ಬಿಟ್ಟೆ ನಾನು ಬಗ್ಲೂರಿಗೆ. ಶ್ವಾನದ ಸಾವಿನಿಂದ ಆಘಾತಕ್ಕೆ ಒಳಗಾದ ಮಾಲಕಿ ರಾಶಿ. ನೋಡಿದ್ರಲ್ಲ, ಮಗುವಂತೆ ಸಾಕಿದ ಮುದ್ದು ಶ್ವಾನ ಇನ್ನಿಲ್ಲ ಅನ್ನೋ ನೋವನ್ನ ಮಾಲಕಿ ರಾಶಿಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ. ಗೂಫಿ ಮೃತದೇಹದ ಮುಂದೆ ಆಕೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ. ಸದ್ಯ ಸಾಕಿದ ನಾಯಿ ಮರಿಯನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ ಪುಷ್ಪಲತಾ ವಿರುದ್ಧ ರಾಶಿ ಬಗಲೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅದೇನೇ ಹೇಳಿ, ಬೀದಿಲಿ ಹೋಗೋ ಮಾರಿಯನ್ನ ಮನೆಗೆ ತಂದ್ರು ಅನ್ನೋ ಹಾಗಾಗಿದ್ದು, ಪುಷ್ಪಲತಾ ಮೆರೆದ ಕ್ರೌರ್ಯಕ್ಕೆ ತಕ್ಕ ಶಾಸ್ತಿಯಾಗಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.